ಈಗಾಗಲೇ ಲೋಕಸಭೆಯಲ್ಲೂ ಕೂಡ ಇದೇ ವಿಚಾರ ಬಹಳಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಕೋಲಾಹಲ ಸೃಷ್ಟಿಯಾಗಿತ್ತು. ಇದೇ ವಿಚಾರವಾಗಿ ಕಲಾಪವು ಕೂಡ ಮುಂದೂಡಿಕೆ ಆಗಿತ್ತು. ಮತ್ತೊಮ್ಮೆ 12 ಗಂಟೆಗೆ ಆರಂಭ ಆಗುತ್ತೆ ಲೋಕಸಭೆ. ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಪ್ರತಿಭಟನೆಗೆ ಮುಂದಾಗಿದೆ. ಈಗ ಅಮಿತ್ ಶಾ ಉತ್ತರ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿದ್ದಕ್ಕೆ ವಿಪಕ್ಷ ಖಂಡಿಸಿದ್ದಾರೆ. ಉಭಯ ಸದನದಲ್ಲಿ ಕಲಾಪ ಆರಂಭದಲ್ಲೇ ಗಲಾಟೆ ಮತ್ತೊಮ್ಮೆ ಶುರುವಾಗಿದೆ. ವಿಪಕ್ಷಗಳ ಗದ್ದಲ ನಡುವೆ ಮಸೂದೆ ಮಂಡನೆ. ಹೀಗೆ 12 ಗಂಟೆಗೆ ಮತ್ತೊಮ್ಮೆ ಕಲಾಪ ಆರಂಭ ಆಗಿರುವಂಥದ್ದು. ಆರಂಭ ಆಗ್ತಾ ಇದ್ದಂತೆ ಮತ್ತೊಮ್ಮೆ ಗದ್ದಲ ಗಲಾಟೆ ಆರಂಭ ಆಯಿತು. ಅಮಿತ್ ಶಾ ಉತ್ತರ ಕೊಡಲೇಬೇಕು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಹೇಗಾಯಿತು ಅನ್ನುವಂಥದ್ದು, ಯಾಕಾಯಿತು, ಜೊತೆಗೆ ಪೊಲೀಸರ ಡ್ಯೂಟಿ ಏನು, ಯಾವ ಮಟ್ಟಕ್ಕೆ ಅವ್ರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು, ಇದೆಲ್ಲವೂ ಕೂಡ ಗೃಹ ಸಚಿವರ ಜವಾಬ್ದಾರಿ. ಹಾಗಾಗಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿದ್ರು. ಹೀಗೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಮತ್ತೊಮ್ಮೆ ಗಲಾಟೆ ಗದ್ದಲ ಶುರುವಾಯಿತು. ರಾಜ್ಯಸಭೆಯಲ್ಲೂ ಕೂಡ ಗದ್ದಲ ಕೋಲಾಹಲ ಸೃಷ್ಟಿಯಾಗಿದೆ. ಈಗ ಅದು ಕೂಡ ಮುಂದೂಡಿಕೆ ಆಗಿತ್ತು. ಮಧ್ಯಾಹ್ನ 2 ಗಂಟೆಗೆ ರಾಜ್ಯಸಭೆ ಕಲಾಪ ಮತ್ತೊಮ್ಮೆ ಮುಂದೂಡಿಕೆ ಆಗಿದೆ. ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷಗಳಿಂದ ಗದ್ದಲ ಸೃಷ್ಟಿಯಾಗಿದೆ. ಲಾಠಿ ಚಾರ್ಜ್, ಪೆಲೆಟ್ ಗನ್ ಬಳಕೆ ಬಗ್ಗೆ ಚರ್ಚೆಗೆ ಮನವಿ ಮಾಡಲಾಗಿದೆ. ಅಮಿತ್ ಶಾ ಉತ್ತರ ಕೊಡಲೇಬೇಕು ಅಂತ ಹೇಳಿ ಇಲ್ಲೂ ಕೂಡ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ವಿಪಕ್ಷಗಳ ಮನವಿಗೆ ಒಪ್ಪಲಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಒಂದು ಗದ್ದಲ, ಕೋಲಾಹಲ, ಘೋಷಣೆ ಕೂಗೋದು ಇದೆಲ್ಲವೂ ಕೂಡ ಈಗ ಡ್ರಾಮಾ ನಡೀತಾ ಇದೆ. ರಾಜ್ಯಸಭೆ ಲೋಕಸಭೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಬೆಳಗ್ಗೆಯಿಂದ ಇದೇ ಆಗ್ತಾ ಇರುವಂಥದ್ದು. ಮೊದಲದಾಗಿ ಕಲಾಪ ಆರಂಭ ಆಯಿತು. ಅದಾದ ನಂತರ ಇದೇ ವಿಚಾರ ಚರ್ಚೆ ಆರಂಭ ಆಗ್ತಾ ಇದ್ದಂತೆ ಒಂದು ಅರ್ಧ ಗಂಟೆನೂ ಕೂಡ ಒಂದು ಸದನ ನಡೆದಿಲ್ಲ, ಚರ್ಚೆಯೂ ಆಗಿಲ್ಲ. ಅಲ್ಲಿ ಗದ್ದಲ ಕೋಲಾಹಲ ಆಯಿತು, ಮುಂದೂಡಿಕೆ ಆಯಿತು. ಅದಾದ ನಂತರ ಇದೀಗ ಮತ್ತೊಮ್ಮೆ ಅಮಿತ್ ಶಾ ಉತ್ತರ ಕೊಡಲೇಬೇಕು ಅಂತ ಹೇಳಿ ಅವಾಗ ಪಟ್ಟು ಹಿಡಿದ್ರು. ಅದಾದ ನಂತರ ಈ ರೀತಿಯಾಗಿ ಮತ್ತೊಮ್ಮೆ ಮಧ್ಯಾಹ್ನ 2 ಗಂಟೆಗೆ ಕಲಾಪ ಮುಂದೂಡಿಕೆ ಆಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ರಾಜ್ಯಸಭೆಯಲ್ಲೂ ಕೂಡ ಸೇಮ್ ಇದೇ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಏನ್ ಪ್ರಶ್ನೆ ಮಾಡಿದ್ರು ಅದೇ ಒಂದು ವಿಚಾರ ಹಿಡ್ಕೊಂಡು ವಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. Our predecessor Krishna Gandhi ji, under the membership of Manmohan Singh ji, Pranab Mukherjee, Vajpayee ji, and so many leading personalities. Again and again we are raising this. This is, see, I have to go by the rules or I have to break the rules. You tell me. In this house only, चर्चा करने के लिए मेरा आपसे आग्रह है. ಹೀಗೆ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲೂ ಕೂಡ ಬೆಳಗ್ಗೆಯಿಂದ ಇದೇ ಆಗ್ತಾ ಇದೆ. ಈಗಾಗಲೇ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಸದನದ ಆವರಣದಲ್ಲಿ ಪ್ರತಿಭಟನೆ ಕೂಡ ಆರಂಭ ಮಾಡಿಕೊಂಡಿದ್ರು. ಇದೀಗ ಮತ್ತೊಮ್ಮೆ ರಾಜ್ಯಸಭೆಯಲ್ಲಿ ಏನು ವಿಪಕ್ಷಗಳಿಂದ ಬಹಳಷ್ಟು ಗದ್ದಲ ಕೋಲಾಹಲ ಸೃಷ್ಟಿಯಾಯಿತು. ಅದಾದ ನಂತರ ಮಧ್ಯಾಹ್ನ 2 ಗಂಟೆಗೆ ಕಲಾಪ ಮುಂದೂಡಿಕೆ ಆಗಿದೆ. ಇನ್ನು ಲೋಕಸಭೆಯಲ್ಲೂ ಕೂಡ ಆಸ್ ಇಟ್ ಈಸ್ ಹೀಗೆ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಮುಂದಾಗಿರುವಂತಹ ವಿಪಕ್ಷಗಳ ನಡುವೆ ಈ ರೀತಿಯಾಗಿ ಗದ್ದಲ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲೋ ಕೂಡ ಬಹುಶಃ ಕಲಾಪ ಮುಂದೂಡಿಕೆ ಆಗ್ಬೋದು ಅಂತ ಅನಿಸ್ತಾ ಇದೆ. ಪ್ರತಿದಿನ ಇದೇ ಆಗ್ತಾ ಇರುವಂಥದ್ದು. ಪ್ರತಿದಿನ ಅದರಲ್ಲಿ ಕೂಡ ಇವತ್ತು ಸೋಮವಾರ ಎಲ್ಲೋ ಚರ್ಚೆ ಆಗುತ್ತೆ ಅಥವಾ ಬಿಲ್ ಮಂಡನೆ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಬಟ್ ಈಗ ಇದೆಲ್ಲವೂ ಕೂಡ ಆಗ್ತಾ ಇರೋದು ನೋಡಿದ್ರೆ ಎಲ್ಲೋ ಇವತ್ತು ಕೂಡ ಬಹುತೇಕ ಬಿಲ್ ಮಂಡನೆ ಆಗುವಂಥದ್ದು ಡೌಟ್ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದರೆ ಇಲ್ಲಿ ಆ ರೀತಿಯಾಗಿ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿಪಕ್ಷಗಳು ಪಟ್ಟು ಹಿಡಿದಿರುವಂಥದ್ದು, ಗದ್ದಲ ಗಲಾಟೆ ಎಲ್ಲವೂ ಕೂಡ ನಡೀತಾ ಇದೆ. ಕಾರಣ ಏನು ಅಂತಂದರೆ ಇಲ್ಲಿ ವೋಟ್ ಚೋರಿ ಇರ್ಬೋದು ಅಥವಾ ಪೇಪರ್ ಚೋರಿ, ಚಂದಾ ಚೋರಿ, ಇದೆಲ್ಲವೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥ ವಿಪಕ್ಷಗಳು ಅಥವಾ ಅದನ್ನೇ ಅಸ್ತ್ರವನ್ನಾಗಿ ಬಳಸ್ತಾ ಇರುವಂಥ ವಿಪಕ್ಷಗಳು ಈಗ ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಅದಕ್ಕೆ ಸ್ಪೀಕರ್ ಕೂಡ ಅವಕಾಶ ಕೊಡ್ತಾ ಇಲ್ಲ ಅಂತೆ. ಸ್ಪೀಕರ್ ಅವಕಾಶ ಕೊಡ್ತಾ ಇಲ್ಲ, ಕಲಾಪ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಇಲ್ಲಿ ವಿಪಕ್ಷ ನಾಯಕರು ಕೂಡ ಅದನ್ನ ಬಿಡ್ತಾ ಇಲ್ಲ. ಇಷ್ಟೆಲ್ಲ ಜವಾಬ್ದಾರಿಯನ್ನ ಹೊತ್ತಿರುವಂಥ ಗೃಹ ಸಚಿವರು ಇದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಅನ್ನೋಂಥದ್ದು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ರಾಜ್ಯಸಭೆಯಲ್ಲಿ ಮತ್ತೊಮ್ಮೆ 2 ಗಂಟೆಗೆ ಕಲಾಪ ಮುಂದೂಡಿಕೆ ಆಗಿದೆ. ಮತ್ತೊಮ್ಮೆ 2 ಗಂಟೆಗೆ ಆರಂಭ ಮಾಡ್ತಾರೆ. ಆರಂಭ ಆಗಿ ಮತ್ತೊಮ್ಮೆ ಗಲಾಟೆ ಆಗುತ್ತೆ, ಮತ್ತೊಮ್ಮೆ ಕಲಾಪ ಮುಂದೂಡಿಕೆ ಮಾಡ್ತಾರೆ. ಇದು ಬಿಟ್ಟು ಬೇರೆ ಏನೂ ಆಗ್ತಾ ಇಲ್ಲ. ಗದ್ದಲ ನಡುವೆ ಪರೀಕ್ಷಾ ಅಕ್ರಮ ತಡೆ ಮಸೂದೆ ಮಂಡನೆ.